ಅವನು ಮನೆ ಬಿಟ್ಟು ಹೋಗೋದಕ್ಕೆ ಅದೇ ಕಾರಣ. ನೀನು ಅವತ್ತು ಅವನಿಗೆ ಮೆಡಿಸಿನ್ ಕೊಡದೆ ಲಾಯರ್ ಆಫೀಸಿಗೆ ಹೊರಟೋದೆ. ಅವನು ಅದನ್ನ ಹುಡುಕಿ ಅವನು ಸಿಗದೆ ನಿನ್ನನ್ನೇ ಹುಡುಕೊಂಡು ಹೊರಟೋಗಿದ್ದಾನೆ. ನೀನು ಅವನಿಗೆ ಟೈಮ್ ಸರಿಯಾಗಿ ಮೆಡಿಸಿನ್ ಕೊಟ್ಟು ಹುಷಾರಾಗಿ ನೋಡ್ಕೊಂಡಿದ್ದಿದ್ರೆ ಅವನು ಮನೆ ಬಿಟ್ಟು ಹೋಗ್ತಾನೇ ಇರಲಿಲ್ಲ. ಇಷ್ಟೆಲ್ಲ ಆಗೋದಕ್ಕೆ ನೀನು ಕೊಡ್ತಿದ್ದ ಮೆಡಿಸನ್ನೇ ಕಾರಣ. ಯಾಕಮ್ಮ ಹೀಗ್ ಮಾಡ್ಲೆ? ಹೇಳಮ್ಮ, ಹೇಳು. ಅತ್ತೆ, ನೀವು ದಯವಿಟ್ಟು ಅಳ್ಬೇಡಿ. ನನಗೂ ಅಳು ಬರುತ್ತೆ. ನನ್ಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಊಟ ಮಾಡಿ. ನೋಡಿದ್ರೆ ಮಿತಿ ಮೀರಿ ಆಡ್ತಿದ್ದಾರೆ, ನೀನ್ ನೋಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಾ. ಇನ್ನು ಎಷ್ಟು ದಿನ ಅಂತ ಅವ್ರ ಕಾಟನೆಲ್ಲ ಸಹಿಸ್ಕೊಂಡಿರ್ತೀಯ ಹೇಳು? ಊಟ ತಿಂಡಿ ಮಾಡೋದಕ್ಕೂ ನಾಟಕ ಮಾಡ್ತಿದ್ದಾರೆ. ಈ ಪ್ರಾಪರ್ಟಿ ಅನ್ನೋದೊಂದು ಇಲ್ಲ ಅಂದಿದ್ರೆ ಸಾಯ್ಲಿ ಅಂತ ಬಿಡ್ಬೋದಿತ್ತು. ಏನ್ ಮಾಡೋದು? ಈ ಪ್ರಾಪರ್ಟಿ ಅನ್ನೋದೊಂದು ಅಡ್ಡ ಇದೆ. ಅಲ್ಲ ಮೀರಾ, ಆ ಮುಖ್ಯ ಅವರೆಲ್ಲ ಸೇರ್ಕೊಂಡು ನಾಟಕ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ನಾವೀಗ ಸುಮ್ಮನೆ ಇದ್ರೆ ಹೇಗೆ ಹೇಳು? ಅವ್ರು ನಾಟಕ ಮಾಡ್ತಾ ಇಲ್ಲ. ಅವ್ರು ಸುಮ್ಮನೆ ಅಳ್ತಾ ಇಲ್ಲ. ರಾಘವ್ ಕಾಣೆ ಆಗಿರೋದಕ್ಕೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮೀರಾ, ಏನ್ ಹೇಳ್ತಿದ್ಯಾ ನೀನು? ಹೌದು ಪ್ರಿಯಾ, ರಾಘವ್ ಕಾಣೆ ಆಗಿರೋದಕ್ಕೆ ಇವ್ರು ಯಾರು ಕಾರಣ ಅಲ್ಲ. ರಾಘವ್ ಕಾಣೆ ಆಗಿರೋದಕ್ಕೆ ಇವ್ರು ಯಾರು ಕಾರಣ ಅಲ್ಲ. ಇವರೇ ಬಚ್ಚಿಟ್ಟು ನಾಟಕ ಮಾಡೋದಾಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಿರ್ಲಿಲ್ಲ. ಒಂದ್ ವೇಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ರಾಘವ್ ಸಿಕ್ಕೇ ಸಿಗ್ತಾನೆ. ಆ ಭಯ ಅವ್ರಿಗಿದ್ದೇ ಇರುತ್ತಲ್ವಾ? ಆದ್ರೆ ಆ ಭಯ ಅವರಲ್ಲಿ ಸ್ವಲ್ಪನೂ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ. ಬೇರೆ ಏನೋ ಉದ್ದೇಶ ಇದೆ. ಅವ್ರು ಯಾರು ಅಂತ ಗೊತ್ತಾಗ್ತಿಲ್ಲ. ಬೇರೆ ಯಾರೋ ವ್ಯಕ್ತಿ ಇದ್ದಾನ? ಯಾರವನು? ಅವನು ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ? ಅಲ್ಲ ಮೀರಾ, ಆಸ್ತಿಗೋಸ್ಕರ ರಾಘವ್ನ ಏನಾದರೂ ಕಿಡ್ನಾಪ್ ಮಾಡಿರ್ಬೋದಾ? ಹಾಗೆಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಸಾಧ್ಯ ಇಲ್ವೋ ಏನೋ. ನೀನು ಹೇಳ್ತಿರೋದನ್ನೆಲ್ಲ ಕೇಳ್ತಿದ್ರೆ ಒಂಥರ ಕನ್ಫ್ಯೂಸ್ ಆಗ್ತಿದೆ, ಜೊತೆಗೆ ಭಯನೂ ಆಗ್ತಿದೆ. ಯುದ್ಧ ಮುಗಿದು ಶತ್ರು ಸಾಯೋವರೆಗೂ ನಮ್ಮ ಕೈಯಲ್ಲಿರೋ ಕತ್ತಿನ ಕೆಳಗೆ ಬಿಡಬಾರ್ದು. ಹಾಗ್ಬಿಟ್ರೆ ಸತ್ತಿದಾನೆ ಅನ್ಕೊಂಡಿರೋ ಶತ್ರು ಎದ್ದು ಬಂದು ನಮ್ಮ ಕತ್ತು ಕುಯ್ದುಬಿಡ್ತಾನೆ. ಅದೇ ರೀತಿ ನಮ್ಮ ಎದುರಾಳಿ ನಮ್ಮ ದಾರಿ ತಪ್ಪಿಸ್ತಾ ಇದ್ರೆ ಧೈರ್ಯ ಕೆಟ್ಟು ಕನ್ಫ್ಯೂಸ್ ಆಗಬಾರ್ದು. ಹಾಗಾದ್ರೆ ಅವನ್ ಗೆದ್ಬಿಡ್ತಾನೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಮೀರಾ, ನಾನು ಸೋಲ್ತೀನಿ ಅಂತ ನನಗೆ ಭಯ ಆಗ್ತಿಲ್ಲ. ಕೈಗೆ ಬಂದಿರೋ ತುತ್ತನ್ನ ಕಳ್ಕೊತಿದ್ದೀನಲ್ಲ ಅಂತ ಟೆನ್ಷನ್ ಆಗ್ತಿದೆ.
ಎಷ್ಟೇ ಟೆನ್ಷನ್ ಇದ್ದರೂ ರಿಲ್ಯಾಕ್ಸ್ಡ್ ಆಗಿ ಪ್ರಾಬ್ಲಮ್ನ ಫೇಸ್ ಮಾಡಿದಾಗಲೇ ಸಿಗ್ತಿರೋ ಗೆಲುವು ನಮಗೆ ಸಿಗತ್ತೆ. ಮೊದಲು ನೀನು ರಿಲ್ಯಾಕ್ಸ್ ಆಗಿರು. ಏನೋ ಸರಿ, ನೀನಿವಾಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ರಾಘವ್ ಎಲ್ಲಿದ್ದಾನೆ ಅಂತ ಕಂಡುಹಿಡಿಬೇಕು. ಇಲ್ಲದೆ ಹೋದರೆ ಈ ಮುದುಕಿನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ. ರಾಘವ್ನ ಕರ್ಕೊಂಡು ಬರೋ ದಾರಿ ಹೇಳು ಅಂದರೆ ನನ್ನನ್ನೇ ಹೆದರಿಸ್ತಾ ಇದೆಯಲ್ಲ. ಅವನನ್ನು ಹೇಗೆ ಕರ್ಕೊಂಡು ಬರೋದು ಅಂತ ಹೇಳು. ಕೈ ಕಟ್ಕೊಂಡು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಆಗಲ್ಲ. ಹೊರಗಡೆ ಹೋಗಿ ಹುಡುಕ್ಬೇಕು. ರಾಘವ್ ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಸಿಕ್ಕೇ ಸಿಗ್ತಾನೆ. ಹೇಳಮ್ಮ ಮೀರಾ. ರಾಘವ್ ಬಗ್ಗೆ ಏನಾದರೂ ಗೊತ್ತಾಯ್ತಣ್ಣ? ಎಲ್ಲ ಕಡೆ ಅವ್ರನ್ನ ಹುಡುಕ್ತಿದ್ದೀವಮ್ಮ, ಆದ್ರೇನು ಅಂತ ಗೊತ್ತಾಗ್ತಿಲ್ಲ. ಅಣ್ಣ, ಈ ಮುದುಕಿ ಟಾರ್ಚರ್ ತಡ್ಕೊಳಕ್ಕಾಗ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಒಂದೇ ಸಮನೆ ಹಠ ಮಾಡ್ತಾ ಇದ್ದಾಳೆ. ಆದಷ್ಟು ಬೇಗ ಅದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಹಿಡಿ. ನಾವೇನಾದರೂ ಸ್ವಲ್ಪ ಲೇಟ್ ಮಾಡಿದ್ರು ಅವಳೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಮಗನ ಹುಡುಗಿಸಿ ನಮ್ಮನ್ನೇ ಒಳಗೆ ಹಾಕಿಸ್ತಾಳೆ. ಆಯ್ತಮ್ಮ, ಆದಷ್ಟು ಬೇಗ ಅವನು ಯಾವುದೇ ಮೂಲೆಯಲ್ಲಿ ಅಡಗಿದ್ರು ಹುಡುಕಿಸ್ತೀನಿ. 10 ಅಲ್ಲ 100 ಹುಡುಗರನ್ನ ಬೇಕಾದ್ರೂ ಈ ಕೆಲಸಕ್ಕೆ ಕರೆಸ್ತೀನಿ. ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ಅಣ್ಣ, ನಾವೆಷ್ಟು ದುಡ್ಡು ಇಟ್ಕೊಂಡಿದ್ದೀವಿ, ಎಷ್ಟು ಜನರನ್ನ ಇಟ್ಕೊಂಡಿದ್ದೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್. ಕೆಲವೊಂದು ಸಾರಿ ಜನರಿಂದ ಹಣದಿಂದ ಕೆಲಸ ಆಗಲ್ಲ, ನಮ್ಮ ಬುದ್ಧಿಯಿಂದ ಅಷ್ಟೇ ಕೆಲಸ ಆಗೋದು. ಮೊದಲು ಅದನ್ನು ಉಪಯೋಗಿಸು. ರಾಘವ್ ಸಿಕ್ಕೇ ಸಿಗ್ತಾನೆ. ಅವನು ಎಲ್ಲೂ ಹೋಗೋಕ್ಕೆ ಚಾನ್ಸೇ ಇಲ್ಲ. ಸರಿನಮ್ಮ. ಲಕ್ಷ್ಮಿ, ಅಪ್ಪ ಏನಾಯ್ತು? ಯಾಕೆ ಕಾಳಜಿ ಆಗಿದ್ದೀರಾ? ನಿನ್ ತಾಳಿ ಇಲ್ಲಮ್ಮ? ಅಕ್ಕ, ನಾನು ಹೋಗ್ಬೇಕಾದ್ರೆ ಇತ್ತು, ಈಗಿಲ್ಲ.